ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಫ್ಐಆರ್ ಮಾಡ್ತೀನಿ ಅಂದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಸಿಗ್ತಾ ಇಲ್ಲ ಅಂದ್ರು. ಸರ್ಕಲ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಅವರಿಗೆ ನಾನು ಫೋನ್ ಮಾಡಿ ಮಾತಾಡಿದೆ. ಇಲ್ಲ ಸರ್ ಇವಾಗಲೇ ಕರ್ಜಿ ಮಾಡ್ತೀನಿ ಅಂದ್ಬಿಟ್ಟು ಅವತ್ತು ರಾತ್ರಿನೇ ಎಫ್ಐಆರ್ ಮಾಡಿದ್ರು. ಕೌಲ್ ಬಜಾರ್ ಅಲ್ಲಿ ಕೌಲ್ ಬಜಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಒಫ್ ಆಫೀಸರ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಅವ್ನು ಹೇಳ್ತಿದ್ದ. ಅಲ್ಲಿ ಮಾತಾಡಿ ಒಫ್ ಆಫೀಸರ್ ಕಳಿಸಿದ್ರೆ ಅಲ್ಲಿ ಎಫ್ಐಆರ್ ಆಯ್ತು. 15 ದಿವಸ ನೀವು ಒಂದು ಸ್ಕ್ಯಾಮ್ ಪಬ್ಲಿಕ್ ನಾಲೆಜ್ ಬಂದಾಗ ಜನರ ಪ್ರತಿನಿಧಿಗಳು ಅದನ್ನು ಧ್ವನಿ ಎತ್ತಿದಾಗ 15 ದಿವಸ ಯಾಕಾಗುತ್ತೆ ಒಂದು ಎಫ್ಐಆರ್ ಮಾಡಕ್ಕೆ? ಒಂದ್ ಇಬ್ಬರಿಗೆ ಸಸ್ಪೆಂಡ್ ಮಾಡಕ್ಕೆ 15 ದಿವಸ ಯಾಕಾಗುತ್ತೆ? ಅಲ್ಲ, ಇವತ್ ನಾನ್ ಮಾತಾಡಿ ನಿಮ್ಗೆ ಕೂಡ 8 ದಿವಸ ಆಯ್ತು. ಇವಾಗ ನೀವು 8 ದಿವಸ ಆದ್ಮೇಲೆ ಇವತ್ತು ಸಸ್ಪೆಂಡ್ ಮಾಡ್ತಾ ಇದ್ರಿ, ಸಸ್ಪೆಂಡ್ ಮಾಡಿದಿರ ಅಂತ ಹೇಳ್ತಾ ಇದ್ದೀರಾ. 15-20 ದಿವಸದಲ್ಲಿ ಏನ್ ಮಾಡ್ತಾ ಇದ್ರಿ? ಆಮೇಲೆ 11 ಎಕರೆ ಪ್ರೈಮ್ ಲ್ಯಾಂಡ್ ಕಬ್ರಸ್ತಾನ್ ಇರ್ಲಿ, ಎಂಡೋಮೆಂಟ್ ಇರ್ಲಿ, ಸ್ಮಶಾನ ಇರ್ಲಿ, ಯಾವ್ದೇ ಇರ್ಲಿ, ಇವನ್ ಪ್ರೈವೇಟ್ ಪ್ರಾಪರ್ಟಿ ಕೂಡ ಅದು ಯಾವ ತರ ಚೇಂಜ್ ಮಾಡ್ಬಿಡ್ತಾರ? ಅದೇ ಹೆಂಗ್ ಚೇಂಜ್ ಮಾಡ್ಬಿಡ್ತಾರೆ? ಅದೇ ಇವಾಗ ನಮ್ ನಾಲೆಜ್ ಏನೋ ಬಂದು ಯಾರೋ ಇಶ್ಯೂ ರೇಸ್ ಮಾಡಿದ್ರು, ಅದು ಇಂಥದ್ದು ಎಷ್ಟು ಲ್ಯಾಂಡ್ ಚೇಂಜ್ ಮಾಡಿದ್ರೆ ಯಾರಿಗೆ ಗೊತ್ತು? ಅದೇ ಅದು ಹೆಂಗ್ ಮಾಡ್ತಾರೆ ವಿತೌಟ್ ಯುವರ್ ನಾಲೆಜ್? ಅವ್ರ ಪರ್ಮಿಷನ್ ಹೇಗಿದೆ? ಅವ್ರ ಅಥಾರಿಟಿ ಇದೆಯಾ ಚೇಂಜ್ ಮಾಡಕ್ಕೆ? ಬಿಲ್ ಕಲೆಕ್ಟರ್ ಅಥಾರಿಟಿ ಇದೆಯಾ ಚೇಂಜ್ ಮಾಡಕ್ಕೆ? ಸರ್ ಈಗ ಬಿಲ್ ಕಲೆಕ್ಟರ್ ಸರ್ 3 ಲಕ್ಷ ಚಿಲ್ಲರು 32 ಲಕ್ಷ ಇಸ್ಕೊಂಡಿದ್ದಾರೆ. ಯಾರು ಇಸ್ಕೊಂಡಿದ್ದಾರೆ ಅದು ಒಬ್ರ ಮೇಲೆ ಹೇಳ್ತಾ ಇದ್ದಾರೆ ಬಿಲ್ ಕಲೆಕ್ಟರ್ಸ್. ಅದು ಏನಾಗಿದೆ, ಅವ್ರಿಗೆ ರೆಸಿಪ್ಟ್ ಕೊಟ್ಟಿದ್ದಾರೆ. ಎಷ್ಟು? 12 ಲಕ್ಷದ ರೆಸಿಪ್ಟ್ ಅಲ್ಲಿ ನಾವು ಅದು ಆನ್ಲೈನ್ ಅಲ್ಲಿ ಹೋಗಿ ನೋಡಿದ್ರೆ ಬರೀ 3 ಲಕ್ಷದ ರೆಸಿಪ್ಟ್ ಬರೀ 300 ಎಂಟ್ರಿ ಆಗಿದೆ. ಕಾರ್ಪೊರೇಷನ್ಗೆ 8 ಲಕ್ಷದ್ದು 800 ಚಿಲ್ಲರ್ ಆಗಿದೆ. ಇವು ಒರಿಜಿನಲ್ ರೆಸಿಪ್ಟ್ಸ್, ಡೂಪ್ಲಿಕೇಟ್ ರೆಸಿಪ್ಟ್ಸ್ ಬಂದು ಅಲ್ಲೇ ಬರೀ ಇಂಥವು ಎಷ್ಟಾಗಿರ್ಬೋದು. ಈ ತರದ ಎಷ್ಟು ಇಶ್ಯೂಸ್ ಇರ್ಬೋದು. ಆಮೇಲೆ ಅವ್ರಿಗೆ ಯಾರು ಅಥಾರಿಟಿ ಕೊಟ್ರು, ಅವ್ರು ಯಾವ ತರ ಖಾತಾ ಚೇಂಜ್ ಮಾಡಕ್ ಆಗುತ್ತೆ? ಅವ್ರಿಗೆ ಲಾಗಿನ್ ಯಾರು ಕೊಡ್ತಾ ಇದಾರೆ? ನಿಮ್ ಗಮನಕ್ಕೆ ಇಲ್ದಂಗೆ ಯಾವ ತರ ಆಗಿದೆ? ಆಮೇಲೆ 15 ದಿವಸ ಬೇಡ ನಿಮ್ಗೆ ಒಂದು ಎಫ್ಐಆರ್ ಎಫ್ಐಆರ್ ಮಾಡಕ್ಕೆ. ಲೆವೆಲ್ ಅಪ್ಲಿಕೇಶನ್ ರೈಸ್ ಮಾಡ್ತಾರೆ ಸರ್. ಲಾಗಿನ್ ಪಾಸ್ವರ್ಡ್ ಅವ್ರಿಗೆ ಇರ್ತದೆ ಸರ್, ಅಪ್ಲಿಕೇಶನ್ ಮಾಡೋದಕ್ಕೆ ಸಂಬಂಧಪಟ್ಟಾಗೆ. ಅದು ನಮ್ಮ ಗಮನಕ್ಕೆ ಡಿಸೆಂಬರ್ ಅಲ್ಲಿ ಮಾಡಿದ್ರು ಸರ್. ಡಿಸೆಂಬರ್ 24ನೇ ತಾರೀಕು 1 ಅವರ್ ಅಲ್ಲಿ ಮಾಡಿದ್ರು ಸರ್. 12:40ಕ್ಕೆ ಅಪ್ಲಿಕೇಶನ್ ರೈಸ್ ಆಗಿದೆ ಸರ್. 1:40ಕ್ಕೆ ಮ್ಯೂಟೇಷನ್ ಚೇಂಜ್ ಆಗಿದೆ ಸರ್. ಯಾರ ರೆಸ್ಪಾನ್ಸಿಬಿಲಿಟಿ ಸರ್? ಬಿಲ್ ಕಲೆಕ್ಟರ್, ರೆವಿನ್ಯೂ ಇನ್ಸ್ಪೆಕ್ಟರ್, ರೆವಿನ್ಯೂ ಆಫೀಸರು, ಡಾಟಾ ಎಂಟ್ರಿ ಆಪರೇಟರ್, ಅಪ್ರೂವ್ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಬರ್ತಿದ್ರು ಸರ್. ಅದನ್ನೆಲ್ಲ ತೆಗ್ಸಿದ್ದೀನಿ ಸರ್, ನಾನೇ ಎನ್ಕ್ವೈರಿ ಮಾಡಿದ್ದೀನಿ. ಗೊತ್ತಾಯ್ತು? ಅಲ್ಲ, ಯಾರಿದ್ದಾರೆ, ಯಾರು ದುಡ್ಡು ಕೊಟ್ಟಿದ್ದಾರೆ, ಅದು ಹಿಂದೆ ಯಾರಿದ್ದಾರೆ? $8 ಲಕ್ಷ ಚಿಲ್ಲರ ಆಗ್ಬಿಟ್ಟೆ ಸರ್. 854 $8 ಲಕ್ಷ ಚಿಲ್ಲರ. ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ ಕೈ ಕೊಟ್ಟಿದ್ದೀವಿ ನೋಡಿ ಸರ್. ಅದು 3 ಎಕರೆ ಟಿಪ್ಪು ಸುಲ್ತಾನ್ ಶಹೀದ್ ಹಾಸ್ಟೆಲ್ 34 ಎಕರೆ 3 ಜನ ಹೆಸರಲ್ಲಿ ಮಾಡ್ಬಿಟ್ಟಿದ್ರು. ಆ ಟೈಮಲ್ಲಿ ನಮ್ಮ ಬೀರಾ ಅಂದ್ಬಿಟ್ಟು ಚೇರ್ಮನ್ ಇದ್ದ. ಅವ್ನಿಗೆ ಅವನಿಗೆ ಮಾರಕ್ಕೆ ತಗೊಂಡ್ಬಂದ್ಬಿಟ್ಟಿದ್ರು, ಚೇರ್ಮನ್ಗೆ ತಗೊಂಡ್ಬಂದ್ಬಿಟ್ಟಿದ್ರು ಮಾರಕ್ಕೆ. ಸೊ ಅವಾಗ ಗಲಾಟೆ ಮಾಡಿ ಡಿಸಿಗೆಲ್ಲ ಮಾತಾಡಿ ಮತ್ತೆ ಅದು ರದ್ದು ಮಾಡಿ ಮತ್ತೆ ವಾಪಸ್ ಅದು ಟಿಪ್ಪು ಸುಲ್ತಾನ್ ಹಾಸ್ಟೆಲ್ ಹೆಸರಲ್ಲಿ ಮಾಡ್ತಿದೀವಿ ನಾವು ಹೇಳೋದು. ಇವಾಗ ಅವ್ರಿಗೆ 3 ಎಕರೆ ಹೇಳ್ತಾರೆ. ಇವಾಗ ಯಾರು ನಾವೆಲ್ಲ ಹೋಗಲ್ಲಿ ಚೆಕ್ ಮಾಡಕ್ಕಾಗುತ್ತಾ? ಪ್ರತಿಯೊಂದು ದಿವಸ ಪ್ರಾಪರ್ಟೀಸ್ ಆಗ್ಲಿ, ಎಂಡೋಮೆಂಟ್ ಆಗ್ಲಿ, ಸ್ಮಶಾನದಾಗ್ಲಿ ಎಂಟ್ರಿ ಯಾರು ಮಾಡ್ತಾರೆ ಮಾಡ್ತಿಲ್ಲ. ಇವಾಗ ನಿಮ್ಮ ಅಂಡರ್ ಬರೋದು, ನೀವು ರೆಸ್ಪಾನ್ಸಿಬಲ್. ಇಮಿಡಿಯೇಟ್ಲಿ ನೀವು ಆಕ್ಷನ್ ತಗೊಂಡು ಎಫ್ಐಆರ್ ಫೈಲ್ ಮಾಡಿಬಿಟ್ಟು ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕಾಗಿತ್ತು. 15 ದಿವಸ 20 ದಿವಸ ಹಿಂಗೆ ಹೋಗ್ತೀರಾ ಸರ್? ಅವ್ರು ಮಾಡಿ ಕೃತಿ ಮಾಡಿರೋ ಮೇಲೆ ಆಕ್ಷನ್ ತಗೊಂಡಿದ್ದೀವಿ ಸರ್. ಈಗ ಸರ್ ಹಂಗಲ್ಲ ಸರ್. ಅಲ್ಲ ನಿಮ್ಗೆ ಎಷ್ಟೇ ಕೆಲಸ ಇರ್ಲಿ ಸರ್. ನಿಮಗೆ ಪೇಪರ್ ಕೊಟ್ಟಿದ್ದೆ ಯಾಕೆ ಸರ್? ಸರ್ ನೀವು ಕೇಸ್ ಪಾಸ್ ಆಗೋಕ್ಕಿಂತ ಮುಂಚೆ ಸರ್ ಒಳ್ಳೆ ಅಡ್ವೊಕೇಟ್ ಇದ್ದೀರಿ, ಹೈಕೋರ್ಟ್ ನಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಿದ್ರಿ. ದಯಮಾಡಿ ಈ ಪೇಪರ್ಸ್ ಎಲ್ಲ ನೀಟಾಗಿ ಓದಿ ಅವನ ಮೇಲೆ ಅಂತ ಆಕ್ಷನ್ ಸರ್ ಅಂತ ಹೇಳಿಲ್ಲ ಸರ್. ಹೇಳಿ ಸರ್, ನಾನು ಹೇಳಿದ್ರೆ ಏನಾದ್ರು ಒಂದು ಸುಳ್ಳಿದನಾ? ಯಾಕೆ ಮತ್ತೆ 15 ದಿನ ಯಾಕೆ ಸರ್? ಕಳ್ಳ ಅಪ್ಲಿಕೇಶನ್ ಹಾಕಿದ್ ಬೈಬಿಡ್ಬೇಕು ಸರ್. ನನ್ನ ಸ್ನೇಹಿತ ಆಗ್ಲಿ, ನನ್ನ ವಾರ್ಡ್ ಒಬ್ಬ ಪ್ರಜೆ ಆಗ್ಲಿ ನನಗೆ ಹೇಳಿದಾಗ ನಾನು ಕಮಿಷನರ್ ಅವ್ರಿಗೆ ಹೇಳೋದು ತಪ್ಪ?
ಅವ್ನು ಹೋದಾಗ ಸರ್ ಇಬ್ರಾಹಿಂ ಬಾಬು ಅವ್ರು ಫೋನ್ ಮಾಡಿದ್ರಲ್ಲ ಸರ್ ನಾನು ಬಿಲ್ಡಿಂಗ್ ಲೈಸೆನ್ಸ್ ಅವ್ರ ಕೂಟ ಇವ್ರ ಕೂಟ ಯಾಕೆ ಮಾಡಿಸ್ತೇವೆ ನೀವು ಫೋನ್ ಸರ್ ನಾವು ದಿನಾದೇ 39 ಜನ MLAs MPs ರೆಕಮೆಂಡ್ ಮಾಡಾಕೆ ಇದೀವಿ ಸರ್ ನಾವು ರೆಕಮೆಂಡ್ ಮಾಡಬಾರ್ದು ಅಂದ್ರೆ ಲೋಕಲ್ ಬಾಡಿ ಸಿಗ್ತಿದ್ದಿಲ್ಲ ಲೋಕಲ್ ಬಾಡಿ ಕಾನ್ಸೆಪ್ಟ್ ಜನಪ್ರತಿನಿಧಿಗಳು ಮಾತು ಕೇಳಿ ನೀವು ಕೆಲಸ ಮಾಡಬೇಕು ಅವ್ರ ಕೂಟ ಫೋನ್ ಮಾಡಿಸ್ತೀವಿ ಇವ್ರ ಕೂಟ ಫೋನ್ ಮಾಡಿಸ್ತೀವಿ ಅವನದೇನು ಇವಂದೇನು ಅಂದ್ರೆ ಹೇಗೆ ಸರ್ ನಾವ್ಯಾಕಿರ್ಬೇಕು ಇಲ್ಲ ಎಲೆಕ್ಷನ್ ಬೇಡ ಅಂತ ಸರ್ಕಾರಕ್ಕೊಂದು ಲೆಟರ್ ಮಾಡ್ರಿ ಯಾರು ಇರೋದಿಲ್ಲ ಕಾರ್ಪೊರೇಟರ್ಸ್ ಇರೋದಿಲ್ಲ MLAಗಳು ಇರೋದಿಲ್ಲ ಬರೀ IAS IPS ಅಧಿಕಾರಿಗಳೇ ಅಡ್ಮಿನಿಸ್ಟ್ರೇಷನ್ ಮಾಡ್ರಿ ಇಂಡಿಯಾ ಸರ್ ಜನಪ್ರತಿನಿಧಿ ಹೇಳಿದ್ದೆ ಫೈನಲ್ ಅದು ಕಾನೂನುಬದ್ಧವಾಗಿ ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ರಿ ಆ ಫೈಲ್ನ ನಮ್ಮ ರೇಡಿಯೋ ತೆಗಿತೀರ ಅವ್ರ ಮುಂದೆ ನೀವು ಅವ್ನು ಹೇಳಿದ್ರೆ ಮಾಡ್ಬಿಡ್ಬೇಕಾ ಮಾಡಿದ್ರೆ ಮಾಡ್ರಿ ಬಿಟ್ರೆ ಬಿಡಿ ನಮ್ಮ ಮರ್ಯಾದೆ ಕಡಿಮೆ ಮಾಡ್ತೀರಲ್ಲಿ ನಾವ್ ಹೇಳಿದ್ವಿ ಇದನ್ನ ಸೈನ್ ಹಾಕ್ರಿ ಅಂತೇಳಿ ಯಾವತ್ತಾದ್ರೂ ಬಂದು ಚೇಂಬರ್ಗೆ ಹೇಳಿದ್ವಿ ಇದನ್ನ ಸೈನ್ ಹಾಕ್ಲೇಬೇಕು ಅಂತೇಳಿ ಸರ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸರ್ ರೆವಿನ್ಯೂ ಸೈಡ್ ಅಡ್ಮಿನಿಸ್ಟ್ರೇಷನ್ ಬೇರೆ ನಮ್ಮ ಕಾರ್ಪೊರೇಷನ್ ಅಡ್ಮಿನಿಸ್ಟ್ರೇಷನ್ ಬೇರೆ ಸರ್ ಜನ ಹೊಗಳ್ತಿರ್ತಾರ ಹೊಗಳೋದು ತಗೋಬೇಕು ಅದೇ ಕಾರ್ಪೊರೇಷನ್ ಬರೇ ಹೊಗಳ್ಬೇಕು ಅಂದ್ರೆ ಆಗೋದಿಲ್ಲ ಕಾರ್ಪೊರೇಷನ್ ಸರ್ ನಾವು ಎಷ್ಟೋ ಖರ್ಚು ಮಾಡ್ಕೊಂಡು ಎಷ್ಟೋ ಇದು ಮಾಡ್ಕೊಂಡು ನಮಗೆ ತಿಂಡಿ ನಾವು ಜನಸೇವೆ ಮಾಡಬೇಕು ಅಂತ ಹೇಳಿ ಬಂದಿರೋದು ಇಲ್ಲಿ ಯಾರು ದುಡ್ಡು ಬಂದಿಲ್ಲ ಸರ್ ನಮ್ಗೆ ಹುಚ್ಚು ಕಾರ್ಪೊರೇಟರ್ಸ್ಗೆ ಜನಸೇವೆ ಮಾಡಬೇಕು ಅಂತ ಹೇಳಿ ನಾವು ಫೋನ್ ಮಾಡಿ ಇದ್ರೆ ಇನ್ಯಾರು ಮಾಡ್ಬೇಕು ಫೋನು ಅಲ್ಲ ನಾಗೇಂದ್ರ ನನಗೆ ಒಂದ್ ಮಾತು ಅರ್ಥ ಅಂದ್ರೆ ಕಾರ್ಪೊರೇಷನ್ ಖಾಲಿ ಇರೋ ಜಾಗಗಳು ಏನೇನ್ ಮಾಡಿರ್ತಾರೆ ಅನ್ನೋದಿಲ್ಲ ಅದಕ್ಕೆ ಕಮಿಷನರ್ ಸಾಹೇಬ್ರೆ ಇದೊಂದು ಮಾಡಿ ಪ್ಲಸ್ ನೀವು ಒಂದು ಟಾಸ್ಕ್ ಫೋರ್ಸ್ ಮಾಡಿ ನಮ್ಮ ಕಾರ್ಪೊರೇಷನ್ ಎಷ್ಟು ಜಾಗಗಳಿದಾವೆ ಅದಕ್ಕೆ ಯಾರ್ಯಾರು ಅಪ್ರೋಚ್ ಮಾಡಿದ್ದಾರೆ ಎಲ್ಲೆಲ್ಲಿ ಏನೇನಿದೆ ಅದೊಂದು ಪಟ್ಟಿ ಮಾಡಿಸಿ ಅದೊಂದು ಲಿಸ್ಟ್ ಮಾಡಿಸಿ ಕೊಡಿ ನಮಗೆ ಇದು ನಾನು ಏನು 3 ಎಕರೆ ಹೇಳಿದ್ನಲ್ಲ ಇದು ಟೋಟಲ್ ಕರ್ನಾಟಕ ಸರ್ಕಾರ ಸೇರಿದಂತ ಜಮೀನು ಅದರಲ್ಲಿ ಅರೌಂಡ್ ಒಂದು 20-25 ಎಕರೆಷ್ಟು ಆಲ್ರೆಡಿ ಊರಿದೆ ಸರ್ ಅಂದ್ರೆ ಸ್ಲಮ್ ಡಿಕ್ಲೇರ್ ಆಗಿದೆ ಸರ್ ಇನ್ನೊಂದು 20 ಎಕರೆಷ್ಟು ಮಾನ್ಯ ಶಾಸಕರು ಹೇಳಿದಾಗ ಖಾಲಿ ಇದೆ ಸರ್ ಅನ್ಅಥರೈಸ್ಡ್ ಕಲ್ಟಿವೇಶನ್ ಮಾಡ್ತಾ ಇದ್ದಾರೆ ಸರ್ ರೈತರು ಅನ್ಅಥರೈಸ್ಡ್ ಕಲ್ಟಿವೇಶನ್ ಮಾಡ್ತಾ ಇರೋರು ಜಿಲ್ಲಾಧಿಕಾರಿಗಳಿಗೆ ಫಾರ್ಮ್ 53 ಅಂತ ಅರ್ಜಿ ಹಾಕಿದ್ದಾರೆ ಸರ್ ರೆಗ್ಯುಲರೈಸ್ ಮಾಡಲಿಕ್ಕೆ ಅದು ಸಿಟಿ ವ್ಯಾಪ್ತಿಯಿಂದ 10 ಕಿಲೋಮೀಟರ್ ಅಗ್ರಿಕಲ್ಚರ್ ಪರ್ಪಸ್ ರೆಗ್ಯುಲರೈಸ್ ಮಾಡ್ಲಿಕ್ಕೆ ಬರಲ್ಲ ಸರ್ ಜಿಲ್ಲಾಧಿಕಾರಿಗಳು ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ ಕೊಡಕ್ ಬರಲ್ಲ ಅಂತೇಳಿ ಆ ಎಂಡಾರ್ಸ್ಮೆಂಟ್ ಇಟ್ಕೊಂಡು ಒಬ್ಬ ವ್ಯಕ್ತಿ ಯಾರು ಬೇಕಾತ ಮಾಡಿಸಿದ್ದಾರೆ ಅವರು ಹೈಕೋರ್ಟ್ ಹೋಗಿದ್ದಾರೆ ಸರ್ ಅಂದ್ರೆ ನನಗೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಅಲ್ಲಿ ಹೈಕೋರ್ಟ್ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ವರೆಗೂ ನನಗೆ ಆ ನೋಟಿಸ್ ಮೇಲೆ ಏನು ಕ್ರಮ ತಗೋಬೇಡ್ರಿ ಅಂತ ಒಂದು ಲಾಸ್ಟ್ 2025 ಮಾರ್ಚ್ ಅಲ್ಲಿ ಒಂದು ಆದೇಶ ಮಾಡಿದೆ ಸರ್ ಅದು ಇಟ್ ವಾಸ್ ಫಾರ್ 2 ಮಂತ್ಸ್ ಅಷ್ಟೇ ಸರ್ ಮೀನ್ ವೇಲ್ ಅವರ ಮೇ ತಿಂಗಳಲ್ಲಿ ಏನ್ ಮಾಡಿದ್ರು ಸರ್ ನಮ್ಮಲ್ಲಿ ಬಿ ಖಾತಾ ಮಾಡ್ಲಿಕ್ಕೆ ಒಂದು ಅವಕಾಶ ಇತ್ತು ಸರ್ ಮಹಾನಗರ ಪಾಲಿಕೆಯಲ್ಲಿ ಅನಧಿಕೃತವಾಗಿ ಖರೀದಿ ಮಾಡಿರ್ತಕ್ಕಂಥ ಸೈಟ್ಗಳನ್ನ ಬಿ ಖಾತಾ ಮಾಡ್ಲಿಕ್ಕೆ ಅವಕಾಶ ಇತ್ತು ಆ ಟೈಮಲ್ಲಿ ಏನ್ ಮಾಡಿದಾರೆ ಸರ್ ಇವರ ಕೋರ್ಟ್ ಆರ್ಡರ್ ಏನು ಟೆಂಪರರಿ 2 ಮಂತ್ಸ್ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಕೊಟ್ಟಿತ್ತಲ್ಲ ಆ ಕೋರ್ಟ್ ಆರ್ಡರ್ ರೆಫರೆನ್ಸ್ ಹಾಕಿ ಯಾವುದೋ ಸೇಲ್ ಡೀಡ್ ಡಾಕ್ಯುಮೆಂಟ್ ಫ್ರಂಟ್ ಪೇಜ್ ಅಲ್ಲಿ ಇವ್ರು ಖರೀದಿ ಮಾಡಿದಂಗೆ ಬ್ಯಾಕ್ ಪೇಜ್ ಅಲ್ಲಿ ಬೇರೆ ಯಾರ್ದೋ ಸೇಲ್ ಡೀಡ್ ಕಾಪಿ ಹಾಕಿ ಮೇ 14ನೇ ತಾರೀಕಿನ ದಿವಸ ನಮ್ಮ ಕಾರ್ಪೊರೇಷನ್ ಅಲ್ಲಿ ಅದನ್ನ ಅವ್ರ ಹೆಸರಿಗೆ ಖರೀದಿ ಮಾಡಿದಾರೆ ನಂಗೆ ಮ್ಯೂಟೇಶನ್ ಬಿ ಖಾತಾ ಮಾಡ್ಕೊಂಡಿದ್ದಾರೆ ಸರ್ ಅದೇ ಪ್ರಾಬ್ಲಮ್ ಇವಾಗ ಮಾಡ್ಕೊಂಡಿದ್ದಾರೆ ಕಾರ್ಪೊರೇಟರ್ಸ್ ಒಂದು ಮಾಡಿದಾರ ಇಲ್ಲ ಏನಾರ ಪ್ರೆಸ್ ಅವ್ರು ಮಾಡಿದಾರ ಮಾಡಿರೋದು ನಿಮ್ಮ ಆಫೀಷಿಯಲ್ಸ್ ಮಾಡಿರೋದು ಅದೇನ್ ಮಾಡ್ತಿರೋದು ಖಂಡಿತ ಕಾರ್ಪೊರೇಷನ್ ಸಿಬ್ಬಂದಿನೇ ಮಾಡಿದ್ದಾರೆ ಸರ್ ಮತ್ತೆ ಅದೇ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ ಈಗ ಅವ್ರ ಮೇಲೆಲ್ಲ ಆಕ್ಷನ್ ಮಾಡ್ತಾ ಇದ್ದೀವಿ ಸರ್ ಹೆಂಗ್ ಯಾವಾಗ ಮಾಡ್ತಿದ್ರಿ ಅದನ್ನ ಆಕ್ಷನ್ ಸರ್ ನಿನ್ನೆ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಸರ್ ಇವಾಗ ನಾನ್ ನಿಮ್ಮನ್ನ ಮಾತಾಡಿ 1 ವಾರ ಆಯ್ತು ಇಲ್ಲ ಸರ್ ನೀವು ಏನಂದ್ರೆ ಅವತ್ತಿನ ದಿವಸ ಸಾಯಂಕಾಲ ಸಸ್ಪೆಂಡ್ ಮಾಡ್ತೀರಾ ಅಂತ ಹೇಳಿದೀರ ಇವತ್ತು ಬಂದ್ರೆ ಇವತ್ತುವರೆಗೂ ಕೂಡ ಸಸ್ಪೆಂಡ್ ಮಾಡಿಲ್ಲ ಕೊಟ್ಟಿದ್ದೀನಿ ಅಂತ ಬೆಳಿಗ್ಗೆ ಹೇಳ್ತೀರಾ ಅದೇ ಇವಾಗ ನಿಮಗಿರೋ ಅಥಾರಿಟಿ ನಿಮಗಿರೋ ಪವರ್ ಅಲ್ಲಿ 2-3 ಜನ ಯಾರಿಗೆ ಸಸ್ಪೆಂಡ್ ಮಾಡಕ್ಕಾಗುತ್ತೆ ಅವ್ರಿಗೆ ಸಸ್ಪೆಂಡ್ ಮಾಡಿ ಮಿಕ್ಕಿದವ್ರಿಗೆ ಸರ್ಕಾರ ಕೊಡಿ ಅಲ್ಲಿಂದ ನಾವು ಸಸ್ಪೆಂಡ್ ಮಾಡ್ತೀವಿ ನೀವು ಮಾಡಿಲ್ಲ ಅಂದ್ರೆ ಏನಾಗೋದು ಗೊತ್ತಾ ಇವಾಗ ಅವ್ರು ಹೇಳ್ತಾರೆ ಇವ್ರು ಮಾಡಿಲ್ಲ ಅಂದ್ರೆ ನೀವು ಒಳ್ಳೆ ಆಫೀಸರ್ ಸೀನಿಯರ್ ಆಫೀಸರ್ ಒಳ್ಳೆ ಫ್ಯಾಮಿಲಿಯಿಂದ ಬರ್ತೀರ ಬಟ್ ನಾವು ಮಜಬೂರಿಯಿಂದ ಹೇಳ್ಬೇಕಾಗುತ್ತೆ ಬಟ್ ನೀವು ಸಸ್ಪೆಂಡ್ ಮಾಡದೇ ಇಲ್ಲ ಆಕ್ಷನ್ ತಗೊಂತಾ ಇಲ್ಲ ಅಂದ್ರೆ ನಿಮ್ಮ ಎನ್ವಿರಾನ್ಮೆಂಟ್ ಎಲ್ಲ ಇದೆಯಾ ಅಂತ ಹೇಳ್ಬೇಕಾಗುತ್ತೆ ಅನ್ಫಾರ್ಚುನೇಟ್ ಇದು ಬಹಳ ಅನ್ಫಾರ್ಚುನೇಟ್ ಅಂತ ಹೇಳ್ಬೇಕಾಗುತ್ತೆ ಯಾಕಂದ್ರೆ ನೀವು ಒಳ್ಳೆ ಫ್ಯಾಮಿಲಿಯಿಂದ ಬರ್ತಾರೆ ನನ್ಗೆ ಗೊತ್ತು ಯು ಆರ್ ಅ ವೆರಿ ಡೀಸೆಂಟ್ ಆಫೀಸರ್ ರೆಸ್ಪಾನ್ಸಿಬಲ್ ಆಫೀಸರ್ ಬಟ್ ಆದ್ರೆ ನೀವು ಅವ್ರಿಗೆ ಕರ್ಕೊಂಡ್ಬಂದು ಇಲ್ಲಿ ಕೂರ್ಸಿದಿರಲ್ಲ ಅವ್ರು ಲಾಗಿಂಗ್ ಅಂತ ಕೊಟ್ಟಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ನಿಮ್ ಪರ್ಸನಲ್ ಐಡಿ ಯಾರಿಗಾರ ಕೊಡ್ತೀರಾ ನಿಮ್ ಮಿಸ್ಸಸ್ಸಿಗೆ ಕೊಡ್ತೀರಾ ನಿಮ್ ಪಾಸ್ವರ್ಡ್ ನಿಮ್ ಪಾಸ್ವರ್ಡ್ ನಿಮ್ ಮಿಸ್ಸಸ್ಸಿಗೆ ಕೊಡ್ತೀರೇನ್ರಿ ನಿಮ್ ಪಾಸ್ವರ್ಡ್ ನಿಮ್ ಮಿಸ್ಸಸ್ಸಿಗೆ ಕೊಡಲ್ಲ ನೀವು ಅಂದ್ರೆ ನೀವು ಸರ್ಕಾರದ ಭೂಮಿ ಎಲ್ಲ
ಇದು ಮಾಡೋದೆಲ್ಲ ಲಾಗಿನ್ ಬೇರೆಯವರು ಕೊಟ್ಟು ಹೋಗ್ತೀರಾ ನೀವು? ಯಾಕೆ ಕೂರಿಸಿದೀರಾ ಇಲ್ಲಿ ಅವ್ರಿಗೆ ನಿಂತದ್ದು? ಈ ಶುಡಂಟ್ ಬಿ ಅಟೆಂಡಿಂಗ್ ಮೀಟಿಂಗ್ ಟುಡೇ. ಸರ್ ಹೋಗಿ ಸರ್ ನೀವು FIR ಅಲ್ಲಿ ಅವ್ರ ಹೆಸರು ಇನ್ಕ್ಲೂಡ್ ಮಾಡಿಸಿ. ಲಾಗಿನ್ ಕೊಡ್ತಾರೋ ಅಲ್ಲಿ ಮಾತಾಡಿ ಅವ್ರು ಸಸ್ಪೆಂಡ್ ಮಾಡ್ತೀವಿ. ವಾಪಸ್ ಅದು ಏನೇನು ಹೆಸರು ಅದ್ರಲ್ಲಿ ಎಂಟ್ರಿ ಆಗಿದ್ದು ಅದು ರದ್ದಾಗಿದೆ. ವಾಪಸ್ ಅದು ಒಗ್ಬೋರ್ಡಿಗೆ ಹೋಗಿದೆ. ನಾನೇನ್ ಮಾಡಿದ್ದೇನೆ, ಒಗ್ಬೋರ್ಡ್ CEO ಇಂದ ಪರ್ಮಿಷನ್ ಕೊಡಿಸಿ ವರ್ಕ್ ಆಫೀಸರ್ ಕೊಂಬದಲ್ಲಿ ಕಳಿಸಿ ನಾನು ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡಿ ಅಲ್ಲಿನೂ FIR ಮಾಡ್ತಿದ್ದೀನಿ. 2 FIR ಆಗಿದೆ. ಒಂದು ಒಗ್ಬೋರ್ಡ್ ಕಡೆಯಿಂದ ಆಗಿದೆ, ಒಂದು ಕಾರ್ಪೊರೇಷನ್ ಕಡೆಯಿಂದ ಆಗಿದೆ. ಬಟ್ ಇವರು ಸಸ್ಪೆಂಡ್ ಮಾಡಲೇಬೇಕು. ಕಾರ್ಪೊರೇಷನ್ ಕಡೆ ಆಗಿರೋದು ಓನ್ಲಿ ಎಂಪ್ಲಾಯ್ಸ್ ಮೇಲೆ. ಯಾರು ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ಸ್ ಮಾಡಿದಾರಲ್ಲ ಅವ್ರ ಮೇಲೆ ಕೇಸೇ ಆಗಿಲ್ಲ. ಈಗ ಇನ್ನೊಂದು ನಾನು ಅಲ್ಲ 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 ಸರ್ ಮಂಜುನಾಥ್ ಸರ್, ಈಗ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲ ಸರ್, ಲಂಚ ಕೊಡೋದು ಕೂಡ ತಪ್ಪೇ ಅಲ್ಲ. ಲಂಚ ಕೊಡೋದು ಕೂಡ ತಪ್ಪೇ ಅಲ್ಲ. ಅವ್ರ ಮೇಲೆ ಏನಿದೆ ಸರ್? FIR ಏನಿದೆ? ಅವ್ರ ಹೆಸರಿಲ್ಲ. FIR ಕಾಪಿ ಇದೆಯಾ? ಅವ್ರ ಹೆಸರಿಲ್ಲ ಅದರಲ್ಲಿ. FIR ಕಾಪಿ ತರಿಸಿ. ನಂದೊಂದು ಸಣ್ಣ ಡೌಟ್ ಸರ್, ಎಲ್ಲ ಗೊತ್ತಿರ್ತದೆ ಸರ್. ಅವ್ರ ಗಮನಕ್ಕೆ ಒಬ್ಬರಿಂದ ಎಸ್ ಸರ್ ಸರ್ ಅದು 3 ಎಕರೆ ಸರ್. ಈಗ 3 ಎಕರೆ ಕೊಟ್ಟು 15 ದಿನ ಆಯ್ತು ಸರ್. ನಾನು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡಿದ್ದಾರೆ. ಎಲ್ಲವೂ ಡಾಕ್ಯುಮೆಂಟ್ ಅವ್ರು ಫಾರಂ 2ಗೆ ಅಪ್ಲೈ ಮಾಡಿದ್ದಾರೆ ಸರ್. ಅವ್ರ ಮೇಲೆ ಯಾವ ರೀತಿ ಮಾಡ್ತಾರೋ ನೋಡೋಣ. ಒಂದು ಬಾಡಿ ತಗೊಳ್ಳೋಣ ಅಂತ ಇಲ್ಲ ಅಡಿಷನಲ್ SP ಅಂತ ಅವ್ರು ಕೊಡೋಣ ಅಥವಾ ಒಂದು DSP ಅಲ್ಲ AC ಮತ್ತು ನಮ್ಮ ಕಮಿಷನರ್ ಅವರು ಒಬ್ಬ ಪೊಲೀಸ್ ಒಬ್ಬ ಅಧಿಕಾರಿ ಇದ್ರೆ ಒಂದು ಗ್ರೂಪ್ ಇರುತ್ತೆ. ಅದಕ್ಕೆ ಒಂದು ಕಂಪನಿ ರಚನೆ ಮಾಡಬೇಡ ಅಂತ ನಮ್ಮ ಕಾರ್ಪೊರೇಷನ್ ಅಂದ್ರೆ ನಮ್ಮ ಆಸ್ತಿಗಳನ್ನ ಯಾರ್ಯಾರು ಕಬಳಿಸಿದಾರೆ ಅದನ್ನ ಫಸ್ಟ್ ಮಾಡಿ ಹಳೆದಿಂದ ಹಿಡಿದು ಬಂದವರೇ ಹಳೆದಿಂದ ಹಿಡಿದು ಕೂಡ ಅದನ್ನ ತಗೊಳ್ಳೋಣ ಅಂತ ಒಂದು ಕಾನ್ಸ್ಟಿಟ್ಯೂಟ್ ಮಾಡಬೇಡ ಅಂತ ಒಂದು ಮಾಡಿದ್ರೆ ನಾಳೆ ಬೆಳಿಗ್ಗೆ ಯಾರು ಮಾಡೋರು ಕೂಡ ಒಂದು ಭಯ ಇರುತ್ತೆ. ಅವಾಗ ಇಷ್ಟವರೆಗೆ ಯಾಕೆ ಮತ್ತೆ ಅದಕ್ಕ ಎಬಿಷನ್ ಆಗಿರ್ತಾರಲ್ಲ, ಅಂದ್ರೆ ಮತ್ತೆ ಮಾಡ್ತಿರ್ತಾರಲ್ಲ, ಅವರೆಲ್ಲ ಕಂಟ್ರೋಲ್ ಬರ್ತಾರೆ. ಅವರೆಲ್ಲ ಹೊರಗೆ ಬರ್ತಾರೆ. ಇಲ್ಲ ಮಾಡೋಣ ಅಂತ ಇಲ್ಲ ಒಂದು ಕಂಪನಿ ರಚನೆ ಮಾಡ್ಬೇಕು. ಇಲ್ಲ ಇಮಿಡಿಯೇಟ್ ಆಗಿ ಏನು ಇದರಲ್ಲಿ ಕೌಕಲದಲ್ಲಿ FIR ಆಗಿದ್ರಲ್ಲಿ ರಂಗಮ್ಮ, ಕಾಂಡ್ರ, ಶಕುಂತಲ, ಪಾರ್ವತಿ, ಪ್ರಭಾವತಿ ಈ 4 ಜನ ಮೇಲೆ ಆಗಿದೆ ಸರ್. ಬಟ್ ಈಗ ಅವರು ಯಾರಿಗೆ ರಿಜಿಸ್ಟರ್ ಮಾಡಿ ಕೊಟ್ಟಾರ ಸರ್? ಈಗ ಪದ್ಮಾವತಿ ಮತ್ತು ಇತರ ಹೇಳಿದ್ದಾರೆ ಸರ್. ಪ್ರಭಾವತಿ ಆ ಪ್ರಭಾವತಿ ಅವರು 32 ಲಕ್ಷ ದುಡ್ಡು ಕೊಟ್ಟಿದೆ ಅಂತ ಹೇಳಿದ್ದಾರೆ ಸರ್. ಯಾರಿಗೆ? ನಮ್ಮ ನರೇಶ್ ಎಂಬ ಬಿಲ್ ಕಲೆಕ್ಟರ್ಗೆ, ಶ್ರೀನಾಥ್ ಮತ್ತು ಮನೋಹರ್ ಅಂತ. ಇದರಲ್ಲಿ ಅಮಾಯಕರು ಕೂಡ ಬಲಿಯಾಗಿದ್ದಾರೆ ಸರ್. ಶ್ರೀಕಾಂತ್ ಕೇಶವ ನಾನು ಹೇಳ್ಬಾರ್ದು, ಅದು ಅವರೇ ಅಲ್ಲ ಅಲ್ಲ ಸರ್. ಈಗ ನಾನು ಅವ್ರನ್ನ ಫೇವರ್ ಮಾಡ್ದಂಗೆ ಈಗ ಅಲ್ಲ ಸರ್. ಈಗ ನಾಸಿರ್ ಸಾಹೇಬ್ರು ಹೇಳಿದ್ರಲ್ಲ, AC ಸಾಹೇಬ್ರು ಅವ್ರು ನಿಜವಾಗ್ಲೂ ಏನು ಇಲ್ಲ. ಈಗ ಹೋದ್ರಲ್ಲ ಸರ್ ಅವ್ರು ನಂದೀಶ್ವರ ಅಲ್ಲ ಅವ್ರು ಯಾರು ನನಗೆ ಗೊತ್ತೇ ಇಲ್ಲ. ಅವ್ರಿಗೆ AC ಅಂತ ಹೇಳ್ತಾರೆ. ಅವರೇ ಒಪ್ಕೊಂತಾರೆ. ನಾನು ಲಾಗಿನ್ ಕೊಟ್ಟಿದ್ದೀನಿ. ನಾನು ಒಬ್ಬ ಸೀನಿಯರ್ ಆಫೀಸರ್ ಆಗಿ ಲಾಗಿನ್ ಆಸ್ತಿಗಳು, ಸರ್ಕಾರದ ಆಸ್ತಿಗಳದ್ದು ಲಾಗಿನ್ ಅವ್ರು ಬೇರೆ ಕೊಡ್ತಾರೆ ಅಂದ್ರೆ ಇನ್ನೋಸೆಂಟ್ ಇಲ್ಲ ರೆಗ್ಯುಲಸ್ನೆಸ್ ರಿಲೇಷನ್ ಆಫ್ ಡ್ಯೂಟಿನ ಅರ್ಥ ಆಗಲ್ಲ. 100% ಅವ್ರ ಬೇಜವಾಬ್ದಾರಿತನೇ ಇದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಅವ್ರು ಇನ್ವಾಲ್ವ್ ಇಲ್ಲ ನಮ್ಮ ಎನ್ಕ್ವೈರಿನಲ್ಲಿ. ಇನ್ನು ಅವರು 6 ಜನರಲ್ಲಿ 2 ಇಲ್ಲ ಸರ್. ಪಾಪ ನಾವ್ ಹೇಳ್ಬಾರ್ದು. ಅದು ಏನಾಗಿಲ್ಲ ಸರ್ಕಾರಕ್ಕೆ ಬಿಟ್ಟಿದ್ದು. ಅದು ಎಂಕ್ವೈರಿ ಮಾಡೋಣ ಸರ್. ಅವರು ಸಸ್ಪೆಂಡ್ ಅಂತೂ ಆಗ್ಬೇಕು ಸರ್. ಅವ್ರಿಗೆ ಏನ್ ಮಾಡೋದು ಅದನ್ನ ತಪ್ಪಿತಸ್ಥಂದ್ರೆ ಒಂದು ವಜನೆ ಮಾಡೋಣ. ಮುಲಾಜಾಯಿನ ಇಲ್ಲ ಸರ್. ಈಗ ಪೊಲೀಸರು ಸೀರಿಯಸ್ ಆಗಿ ತಗೊಂಡು ಅವ್ರು ಎನ್ಕ್ವೈರಿ ಮಾಡ್ತಾರೆ. ಯಾರಿಗೆ ಸಸ್ಪೆಂಡ್ ಮಾಡಕ್ಕಾಗಲ್ಲ, ಸರ್ಕಾರ ಕರೀಲಿ, ನಾವು ಅವರಿಂದ ಸಸ್ಪೆಂಡ್ ಮಾಡಿ ಆಮೇಲೆ ತರೋ ಎನ್ಕ್ವೈರಿ ಆಗಲಿ.
ಈ ಕೇಸಿನ ಬಗ್ಗೆ ಎಂಕ್ವೈರಿ ಮಾಡಕ್ಕೆ ನೀವು ಯಾರಿಗಾರ ನೀವು ಒಂದು ಜವಾಬ್ದಾರಿ ಕೊಡ್ಬೇಕು. ಇಲ್ಲಾಂದ್ರೆ ನೀವೇ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು, ಇಲ್ಲಾಂದ್ರೆ ನೀವೇ ಇದಕ್ಕೆ ಹೆಡ್ ಮಾಡಿ ಕಮಿಟಿಗೆ ನೀವು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಮಾಡಿದ್ದಾರೆ ಅವ್ರಿಗೆ ಇದು ಮಾಡಿ. ಸಕ್ಸಸ್ ಆಗಲ್ಲ. ಇದನ್ನ ಹೊರಗಡೆ ನೀವು ಡಿಪಾರ್ಟ್ಮೆಂಟ್ ಹೇಳಿ ಎನ್ಕ್ವೈರಿ ಮಾಡಿದ್ರೆ ಆಗ್ತದೆ. ಇಲ್ಲಾಂದ್ರೆ ಡಿಸಿ ಹೇಳಿ ಒಂದು ಎಂಕ್ವೈರಿ ಮಾಡಿಸ್ತಾರೆ. ಸರ್ ಈಗ ಸರ್ ನಾಗೇಂದ್ರ ಸರ್ ಆ ಮೂರೇ ಕಾರ್ಪೊರೇಷನ್ ಅವ್ರನ್ನ ಯಾಕೆ ಇನ್ವಾಲ್ವ್ ಮಾಡ್ಬೇಕಂದ್ರೆ ಸ್ವಲ್ಪ ಮಾಹಿತಿ ತಗೊಳಕ ಅವ್ರು ಇಲ್ಲಂದ್ರೆ ತಗೊಳಕ್ ಆಗಲ್ಲ. ಸಾಧ್ಯನೇ ಇಲ್ಲ. ಮತ್ತೆ ಡಿಪಾರ್ಟ್ಮೆಂಟ್ ಹೊರಗಿನವ್ರು ಬಂದು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇಲ್ಲ ಸರ್. ಟೈಮ್ ಹಿಡಿತಲ್ಲ. ಅವ್ರೇನಂತಾರೆ ಇವರು ಇಲ್ಲಿ ಹೊರಗಡೆ ಎಡಿಸಿಯನ್ನ ಡಿಸಿಯನ್ನ ಆಲವರಿಂದ ಯಾರು ಮಾಡಿ ಅಂದ್ಬಿಟ್ಟು ಮಾಡಿ ಸರ್. ಸರ್ ಈ 3 ಎಕರೆ ಇದೆಯಲ್ಲ ಸರ್, ಮೂಡದವರು ಏನ್ ಒಂದು ಮಜಾ ಅಂದ್ರೆ ಏನ್ ಸರ್, 3 ಎಕರೆಗೆ ಸಿಂಗಲ್ ಲೇಔಟ್ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ ಸರ್. ಅವ್ರು ಡಾಕ್ಯುಮೆಂಟ್ ಕೇಳಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.